ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು ನಿರಪೇಕ್ಷ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಿರಪೇಕ್ಷ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳಲ್ಲಿ, ನಿರಪೇಕ್ಷ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂಥೇಳಿ ನಿಮಗೆ ಒಂದು ಟಾಪಿಕ್, ಒಂದು ವಿಷಯ ಬರುತ್ತೆ. ನಿರಪೇಕ್ಷ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಮತ್ತು ಅವ್ಯಾಪ್ತಿ ಎಂದರೇನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ಸಂಗತಿಯಾಗಿದೆ. ಏನು ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ. ತಾರ್ಕಿಕ ವಾಕ್ಯಗಳು ತಕ್ಷಣ ನಿಮಗೆ ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ನಿರಪೇಕ್ಷ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಏನು ಪದಗಳ ವ್ಯಾಪ್ತಿ ಅಂದರೆ ಏನು? ನಿಗಮನ ತರ್ಕಶಾಸ್ತ್ರ ನೀವು ಈ ದಿನ ಕಲಿತಾ ಇರೋದು ಅಥವಾ ಈ ವರ್ಷ ಪೂರ್ತಿ ಪ್ರಥಮ PUC ಪಠ್ಯಕ್ರಮ ಇರೋದು ಅರಿಸ್ಟಾಟಲ್ ಹೇಳಿರುವ ನಿಗಮನ ತರ್ಕಶಾಸ್ತ್ರ. ನಿಗಮನ ತರ್ಕಶಾಸ್ತ್ರದಲ್ಲಿ ನಿಮಗೆ ಮುಖ್ಯವಾಗಿ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣ ಮತ್ತು ಆಧುನಿಕ ತರ್ಕವಾಕ್ಯಗಳ ವರ್ಗೀಕರಣವನ್ನು ಕಲಿತೇವೆ. ಹಿಂದಿನ ಅಧ್ಯಾಯದಲ್ಲಿ ತರ್ಕವಾಕ್ಯ ಎಂದರೇನು, ಪದಗಳು ಅಂದ್ರೇನು, ತರ್ಕವಾಕ್ಯದಲ್ಲಿ ಪದಗಳನ್ನು ಹೇಗೆ ಬಳಸ್ತೀರಾ, ಎಷ್ಟು ವಿಧದ ಪದಗಳು ಬರುತ್ತೆ ಅಂತೇಳಿ ಪದಗಳ ವರ್ಗೀಕರಣ ಅಂದ್ರೇನು ಅಂತ ಕಲ್ತಿದ್ದೀರಾ. ಮುಖ್ಯವಾಗಿ ಉದ್ದೇಶ ಪದ, ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ, ವಿಧೇಯ ಪದ ಮತ್ತು ಸಂಯೋಜಕ ಪದಗಳು ಬರುತ್ತೆ ಅಂತೇಳಿ. ಹಾಗಾಗಿ ಇಲ್ಲಿ ಈ ನಿಗಮನ ತರ್ಕಶಾಸ್ತ್ರದ ಸಮಂಜಸತೆ, ನಿಗಮನ ತರ್ಕಶಾಸ್ತ್ರವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಪದಗಳ ವ್ಯಾಪ್ತಿಯನ್ನು ನೀವು ಕಲಿಬೇಕಾಗುತ್ತೆ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಗಮನ ಅನುಮಾನದ ಸಮಂಜಸತೆ ಅಂದರೆ ಅದರ ಕ್ವಾಲಿಟಿ ಇರೋದು, ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಪದಗಳ ವ್ಯಾಪ್ತಿಯಲ್ಲಿ. ಹಾಗಾಗಿ ಈ ಪದಗಳ ವ್ಯಾಪ್ತಿಗೆ ನಿಗಮನ ತರ್ಕಶಾಸ್ತ್ರ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರುವುದನ್ನು ನೋಡಿ. ಬಹಳ ಮುಖ್ಯವಾದ ಸಂಗತಿ ಯಾವುದು? ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂತೇಳಿ. ಅಂದರೆ ಇಲ್ಲಿ ನಿಗಮನ ಅನುಮಾನದ ಸಮಂಜಸತೆ ತಾರ್ಕಿಕ ಪದಗಳ ವ್ಯಾಪ್ತಿಯನ್ನು ಅವಲಂಬಿಸಿದೆ. ನಿಗಮನ ಅನುಮಾನದ ಸಮಂಜಸತೆ ಒಂದು ಈ ತಾರ್ಕಿಕ ಪದಗಳ ವ್ಯಾಪ್ತಿಯನ್ನು ಅವಲಂಬಿಸಿದೆ. ಹಾಗಾಗಿ ಇಲ್ಲಿ ತಾರ್ಕಿಕ ಪದಗಳ ವ್ಯಾಪ್ತಿಗೆ ವಿಶೇಷ ಮಹತ್ವವಿದೆ. ತಾರ್ಕಿಕ ಪದಗಳ ವ್ಯಾಪ್ತಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ನಿಗಮನ ತರ್ಕಶಾಸ್ತ್ರ ಕೊಟ್ಟಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಈಗ ನಿಮಗೆ ಹಿಂದಿನ ತರಗತಿಯಲ್ಲಿ AEIO ತರ್ಕವಾಕ್ಯಗಳನ್ನು ತಿಳಿಸಿದೆ. AEIO ವಾಕ್ಯಗಳಲ್ಲಿ ಎರಡು ಪದಗಳಿರುತ್ತವೆ. ಮುಖ್ಯವಾಗಿ AEIO ವಾಕ್ಯಗಳಲ್ಲಿ ಎರಡು ಪದಗಳಿರುತ್ತವೆ. ಒಂದು ಉದ್ದೇಶ ಪದ, ಮತ್ತೊಂದು ವಿಧೇಯ ಪದ. ಈ ಎರಡು ಪದಗಳು ಒಂದು ವರ್ಗದಲ್ಲಿ ಎಷ್ಟು ಕ್ಷೇತ್ರವನ್ನು ಆವರಿಸಿಕೊಂಡಿದೆ? ಒಂದು ತರ್ಕವಾಕ್ಯ ಅಂದ ತಕ್ಷಣ ನಿಮಗೆ ಎರಡು ಪದಗಳು ನೆನಪಾಗುತ್ತೆ. ಒಂದು ಉದ್ದೇಶ ಪದ ಅಂದರೆ ಸಬ್ಜೆಕ್ಟ್, ವಿಧೇಯ ಪದ ಅಂದರೆ ಪ್ರೆಡಿಕೇಟ್. ಈ ಎರಡು ಪದಗಳು ಒಂದು ವಾಕ್ಯದಲ್ಲಿ ಆ ಒಂದು ವರ್ಗವನ್ನು, ಎಷ್ಟು ವರ್ಗವನ್ನು ಆವರಿಸಿಕೊಂಡಿರುತ್ತೆ, ಅಂದರೆ ಎಷ್ಟು ಪ್ರಮಾಣವನ್ನು ಆವರಿಸಿಕೊಂಡಿರುತ್ತೆ ಅನ್ನುವುದನ್ನು ನೀವು ಗಮನಿಸ್ತೀರ. ಇಲ್ಲಿ ಈ ಎರಡು ಪದಗಳು ಒಂದು ವರ್ಗದಲ್ಲಿನ ಎಷ್ಟು ಕ್ಷೇತ್ರವನ್ನು ಆವರಿಸಿಕೊಳ್ಳುತ್ತವೆ ಅಂದರೆ ಇಲ್ಲಿ ಎನ್ನುವುದನ್ನು ಗಮನಿಸಿ ಪ್ರತಿ ಪದವು ತನ್ನ ವರ್ಗದ ಅಥವಾ ಕ್ಷೇತ್ರದ ಸಮಸ್ತ ಅಂಶ ಅಂದರೆ ಎಲ್ಲ ಅಂಶವನ್ನು, ತನ್ನ ವರ್ಗದ ಸಮಸ್ತ ಕ್ಷೇತ್ರವನ್ನು ಇಲ್ಲಿ ಅನ್ವಯವಾಗಿದೆ. ಸಮಸ್ತ ಕ್ಷೇತ್ರಕ್ಕೂ ಅನ್ವಯವಾಗಿದ್ದರೆ ಅಂದರೆ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಪದವು ತನ್ನ ಕ್ಷೇತ್ರದ ಸಮಸ್ತ ಅಂಶಗಳನ್ನೂ ಒಳಗೊಂಡಿದ್ದರೆ ವ್ಯಾಪ್ತಿಯಾಗಿದೆ ಎನ್ನುತ್ತಾರೆ. ಅಂದರೆ ಇಲ್ಲಿ ವ್ಯಾಪ್ತಿ ಮತ್ತು ಅವ್ಯಾಪ್ತಿ ಎನ್ನುವ ಎರಡು ಪದಗಳ ಬಗ್ಗೆ ನೀವು ತಿಳಿಬೇಕು. ಒಂದು ಅಂಕದ ಪ್ರಶ್ನೆ ಇರುತ್ತೆ, ವ್ಯಾಪ್ತಿ ಎಂದರೇನು, ಅವ್ಯಾಪ್ತಿ ಎಂದರೇನು? ಒಂದು ತರ್ಕವಾಕ್ಯದಲ್ಲಿ ಒಂದು ಪದ, ಅದು ಉದ್ದೇಶ ಪದ ಆಗಿರಲಿ ಅಥವಾ ವಿಧೇಯ ಪದ ಆಗಿರಲಿ,
ಒಂದು ಪದವು ಆ ಕ್ಷೇತ್ರದ ಸಮಸ್ತ ಅಂಶವನ್ನು ಒಳಗೊಂಡಿದ್ದರೆ, ಅಂದರೆ ಇಲ್ಲಿ ಈ ಎಲ್ಲ ಅಂಶಗಳಿಗೂ ಅದು ಅನ್ವಯ ಆದರೆ, ಒಂದು ಪದವು ವ್ಯಾಪ್ತಿ ಎಂದರೇನು ಅನ್ನೋ ಪ್ರಶ್ನೆಗೆ ಉತ್ತರ, ಒಂದು ಪದವು ಒಂದು ಕ್ಷೇತ್ರದ ತನ್ನ ಕ್ಷೇತ್ರದ ಸಮಸ್ತ ಅಂಶಗಳನ್ನು ಒಳಗೊಂಡಿದ್ದರೆ ವ್ಯಾಪ್ತಿ ಆಗಿದೆ ಎನ್ನುತ್ತಾರೆ. ಅದನ್ನು ನಾವು ಸಾಂಕೇತಿಕವಾಗಿ ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ಒಂದು ಪದವು ಒಂದು ವರ್ಗದ ಅಥವಾ ಕ್ಷೇತ್ರದ ಕೆಲವು ಅಂಶಗಳನ್ನು ಮಾತ್ರ ಒಳಗೊಂಡಿದ್ದರೆ ಅವ್ಯಾಪ್ತ ಎನ್ನುತ್ತಾರೆ. ಒಂದು ಪದವು ಒಂದು ವರ್ಗದ ಅಥವಾ ಒಂದು ಕ್ಷೇತ್ರದ ಒಂದು ತರಗತಿಯ ಹಲವು ಅಂಶಗಳನ್ನು ಮಾತ್ರ ಒಳಗೊಂಡಿದ್ದರೆ ಅಂತಹ ಪದವನ್ನು ನಾವು ಅವ್ಯಾಪ್ತ ಎನ್ನುತ್ತೇವೆ. ಇದನ್ನು ಇಂಟು ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ಅವ್ಯಾಪ್ತಿ ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರ, ಒಂದು ಪದವು ಒಂದು ವರ್ಗದ ಅಥವಾ ಕ್ಷೇತ್ರದ ಅಥವಾ ತರಗತಿಯ ಒಂದು ಗುಂಪಿನ ಹಲವು ಅಥವಾ ಕೆಲವು ಅಂಶಗಳನ್ನು ಮಾತ್ರ ಒಳಗೊಂಡಿದ್ದರೆ ಅದು ಅವ್ಯಾಪ್ತ ಎನ್ನುತ್ತಾರೆ. ಅಂದರೆ ಒಂದು ಪದ ಒಂದು ವರ್ಗದ ಅಥವಾ ಒಂದು ಕ್ಷೇತ್ರದ ಸಮಸ್ತ ಅಂಶವನ್ನು, ಎಲ್ಲ ಅಂಶವನ್ನು ಒಳಗೊಂಡಿದ್ದರೆ, ಎಲ್ಲಕ್ಕೂ ಅನ್ವಯ ಆಗುವಂತಿದ್ದರೆ ಆ ಪದವನ್ನು ನಾವು ವ್ಯಾಪ್ತ ಅಂತ ಕರೀತೀವಿ. ವ್ಯಾಪ್ತ ಮತ್ತು ಅವ್ಯಾಪ್ತ. ವ್ಯಾಪ್ತ ಎಂದರೆ, ಅಥವಾ ನಿಮ್ಗೆ ಇಲ್ಲಿ ಬರೆದ್ರೆ ಇನ್ನೂ ಅರ್ಥ ಕಾಣಿಸುತ್ತೆ, ವ್ಯಾಪ್ತ ಅಂದರೆ ಒಂದು ಪದ, ಒಂದು ತರ್ಕವಾಕ್ಯದಲ್ಲಿ, ಅದು ಉದ್ದೇಶ ಪದ ಆಗಿರಲಿ ವಿಧೇಯ ಪದವಾಗಿರಲಿ, ಒಂದು ವರ್ಗದ ಅಥವಾ ಒಂದು ಗುಂಪಿನ, ಒಂದು ಕ್ಷೇತ್ರದ, ಒಂದು ತರಗತಿಯ ಸಮಸ್ತ ಅಂಶವನ್ನು ಒಳಗೊಂಡಿದ್ದರೆ, ಅಂದರೆ ಅನ್ವಯವಾಗುವಂತಿದ್ದರೆ ಅದನ್ನು ವ್ಯಾಪ್ತ ಅಂತ ಹೇಳಿ ಕರೀತಾರೆ. ಅದು ವ್ಯಾಪ್ತ ಆಗಿದೆ ಆ ಪದ ಅನ್ನುವುದನ್ನು ನಾವು ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ಒಂದು ಪದ ಒಂದು ವರ್ಗದ ಸಮಸ್ತ ಅಂಶವನ್ನು ಒಳಗೊಂಡಿದ್ದರೆ ಅದನ್ನು ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ಒಂದು ಪದ ಅಂದರೆ ಅದು ಉದ್ದೇಶ ಪದ ಆಗಿರ್ಬೋದು ಅಥವಾ ವಿಧೇಯ ಪದ ಆಗಿರ್ಬೋದು. ಇಲ್ಲಿ ಆ ಉದ್ದೇಶ ಪದ ಒಂದು ವರ್ಗದ ಸಮಸ್ತ ಅಂಶವನ್ನು ಒಳಗೊಂಡಿದ್ದರೆ ಅದು ವ್ಯಾಪ್ತವಾಗಿದೆ. ಉದಾಹರಣೆಗೆ ಎಲ್ಲ ಮಾನವರು ಮತ್ಸ್ಯರು, ಎಲ್ಲ ಮರಗಳು ಹಸಿರಾಗಿದೆ, ಅದು ವ್ಯಾಪ್ತ ಆಗಿದೆ. ಉದ್ದೇಶ ಪದ ಆ ವಾಕ್ಯದ ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗ್ತೇನೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಅವ್ಯಾಪ್ತಿ ನೀವು ಮೊದಲು ತಿಳ್ಕೋಬೇಕಾಗಿದ್ದು ವ್ಯಾಪ್ತ ಅಂದ್ರೇನು, ಅವ್ಯಾಪ್ತ ಅಂದ್ರೆ ಅವ್ಯಾಪ್ತ ಅಥವಾ ಅವ್ಯಾಪ್ತಿ ಅನ್ನ ಇಂಟು ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತಾರೆ. ಅವ್ಯಾಪ್ತಿ ಎಂದರೆ ಒಂದು ತರ್ಕವಾಕ್ಯದಲ್ಲಿ ಒಂದು ಪದವು ಒಂದು ವರ್ಗದ ಅಥವಾ ಒಂದು ಕ್ಷೇತ್ರದ ಕೆಲವು ಅಂಶಗಳನ್ನು, ಕೆಲವು ಅಂಶಗಳಿಗೆ ಮಾತ್ರ ಅನ್ವಯ ಆಗುವ ಆಗಿದ್ದರೆ ಆ ಪದವನ್ನು ನಾವು ಅವ್ಯಾಪ್ತ ಅಂತ ಗುರುತಿಸ್ತೇವೆ. ಅದನ್ನು ಇಂಟು ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ಅವ್ಯಾಪ್ತ ಒಂದು ಪದವು ಒಂದು ವರ್ಗದ ಒಂದು ಕ್ಷೇತ್ರದ ಭಾಗಶಃ ಕೆಲವು ಅಂಶಗಳನ್ನು ಮಾತ್ರ ಒಳಗೊಂಡಿದೆ. ಕೆಲವು ವಿದ್ಯಾರ್ಥಿಗಳು ಹಾಜರಾಗಿಲ್ಲ, ಕೆಲವು ರಾಜಕಾರಣಿಗಳು ಪ್ರಾಮಾಣಿಕರಲ್ಲ, ಹೀಗೆ ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು, ಹೀಗೆ ಹಲವು ಅನ್ನುವ ಪದವನ್ನು ನಾವು ಯಾವ ತರ್ಕವಾಕ್ಯದಲ್ಲಿ ಬಳಸ್ತೇವೋ ಅದನ್ನು ಅವ್ಯಾಪ್ತ, ಆ ಪದವನ್ನು ಅವ್ಯಾಪ್ತವಾಗಿದೆ ಅಂತ ಹೇಳಿ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಈ ದಿನ ನೀವು ಈ ಪೂರ್ಣ ಎಇಐಒ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂದ್ರೆ ಏನು ಅಂತ ತಿಳಿತಾ ಇದ್ದೀರಾ. ಯಾವುದರಲ್ಲಿ? ಎಇಐಒ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನು ನೀವು ಅರ್ಥ ಮಾಡ್ಕೋಬೇಕು, ಕಲಿಬೇಕಾಗುತ್ತೆ ಈ ದಿನ. ಈಗ ನಿಮಗೆ
ಎ ಅಂದರೆ ವ್ಯಾಪ್ತ ಅಂದ್ರೇನು ಅವ್ಯಾಪ್ತ ಅಂದ್ರೇನು ಅಂತ ಗೊತ್ತಾಯಿತು. ವ್ಯಾಪ್ತ ಅಂದರೆ ಒಂದು ವರ್ಗವನ್ನು ಪೂರ್ಣವಾಗಿ ಆವರಿಸಿದ್ರೆ ವ್ಯಾಪ್ತ ಅಂತಾರೆ. ಅವ್ಯಾಪ್ತ ಅಂದರೆ ಒಂದು ವರ್ಗದ ಕೆಲವು ಭಾಗಶಃ ಅಂಶವನ್ನು ಒಳಗೊಂಡಿದ್ದರೆ ಅದನ್ನು ನಾವು ಅವ್ಯಾಪ್ತ ಅಂತೇಳಿ ಕರೀತೇವೆ. ಈಗ ಇವು ವಾಕ್ಯಗಳಲ್ಲಿ ಯಾವ ಪದ ವ್ಯಾಪ್ತ ಆಗಿದೆ, ಯಾವುದು ಅವ್ಯಾಪ್ತವಾಗಿದೆ ಅಂತ ತಿಳಿಯೋದಿಲ್ಲಿ ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ. ಹಾಗಾಗಿ ಈಗ ನೀವು ಪೂರ್ಣ ವ್ಯಾಪಕ ಭಾವಾತ್ಮಕ ನೀವು ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಎ ಅಂತ ಹೇಳ್ತೀವಿ. ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವ್ಯಾಪ್ತವಾಗಿರುತ್ತೆ, ವಿಧೇಯ ಪದ ಅವ್ಯಾಪ್ತವಾಗಿರುತ್ತೆ. ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಎ ತರ್ಕವಾಕ್ಯ. ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ಎಸ್ ಯಾವಾಗಲೂ ವ್ಯಾಪ್ತವಾಗಿರುತ್ತೆ, ಪಿ ಅವ್ಯಾಪ್ತವಾಗಿರುತ್ತೆ. ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ಈ ಸಂಕೇತಗಳನ್ನು ನೀವು ನೆನಪಿಟ್ಕೊಂಡು ಬರೀಬೇಕು. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ಉದಾಹರಣೆ ಎಲ್ಲ ಮಾನವರು ಮರ್ತ್ಯರು. ಎಲ್ಲ ಮಾನವರು ಮರ್ತ್ಯರು ಅಂದರೆ ಎಲ್ಲ ಮಾನವರು ಸಾಯುವ ಗುಣವನ್ನು ಹೊಂದಿರುವವರು, ಅಥವಾ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯವರು. ಎಲ್ಲ ವಿದ್ಯಾರ್ಥಿಗಳು ಅನ್ನುವ ಪದ ಉದ್ದೇಶ ಪದ ವ್ಯಾಪ್ತವಾಗಿದೆ. ಇಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದ ಅಂದರೆ ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತೇನೆ. ಒಂದು ವಾಕ್ಯದಲ್ಲಿ ಯಾವ ವಿಚಾರವನ್ನು ಕುರಿತು ತಿಳಿಸುತ್ತದೋ ಅದು ಉದ್ದೇಶ ಪದ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯವರು, ಎಲ್ಲ ವಿದ್ಯಾರ್ಥಿಗಳು ಅನ್ನುವ ಪದ ಉದ್ದೇಶ ಪದ. ಒಳ್ಳೆಯವರು ಅನ್ನುವ ಪದ ವಿಧೇಯ ಪದ. ಯಾವ ವಿಚಾರವನ್ನು ಕುರಿತು ಒಂದು ವಾಕ್ಯದಲ್ಲಿ ಹೇಳಬಯಸುತ್ತದೋ ಅದು ಉದ್ದೇಶ ಪದ. ಉದ್ದೇಶ ಪದದ ಯಾವ ವಿಚಾರವನ್ನು ತಿಳಿಸುತ್ತೋ ಅದು ವಿಧೇಯ ಪದ. ಹಾಗಾಗಿ ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ ಉದಾಹರಣೆ ಎಲ್ಲ ಮಾನವರು ಮರ್ತ್ಯರು ಅನ್ನೋದರಲ್ಲಿ ಎಸ್ ಉದ್ದೇಶ ಪದ ಸಬ್ಜೆಕ್ಟ್ ವ್ಯಾಪ್ತ ಆಗಿದೆ, ಪ್ರೆಡಿಕೇಟ್ ಅವ್ಯಾಪ್ತ ಆಗಿದೆ. ಇನ್ನು ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಪೂರ್ಣ ವ್ಯಾಪಕ ನಿಷೇಧಾತ್ಮಕದಲ್ಲಿ ಎರಡು ವ್ಯಾಪ್ತ ಆಗಿದೆ ನಾನು ಎಸ್ ಮತ್ತು ಪಿ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಎ ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ, ಇ ಅಂದರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಈ ಪೂರ್ಣ ವ್ಯಾಪಕ ನಿಷೇಧಾತ್ಮಕದಲ್ಲಿ ಎರಡು ಅಂದರೆ ಉದ್ದೇಶ ಪದ ಮತ್ತು ವಿಧೇಯ ಪದ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ವ್ಯಾಪ್ತವಾಗಿದೆ. ಉದಾಹರಣೆಗೆ ಯಾವ ಸ್ವಾರ್ಥಿಗಳು ಪರೋಪಕಾರಿಗಳಲ್ಲ. ಯಾವ ಸ್ವಾರ್ಥಿಗಳು ಪರೋಪಕಾರಿಗಳಲ್ಲ ಅಂದರೆ ಸ್ವಾರ್ಥ ಗುಣವುಳ್ಳವರು ಉಪಕಾರ ಮಾಡಲ್ಲ. ಯಾವ ಪರೋಪಕಾರಿಗಳು ಅಂದರೆ ಪರೋಪಕಾರಿಗಳೇ ಒಂದು ಗುಂಪಿದೆ, ಸ್ವಾರ್ಥಿಗಳೇ ಒಂದು ಗುಂಪಿದೆ. ಯಾವ ಪರೋಪಕಾರಿಗಳು ಸ್ವಾರ್ಥಿಗಳು, ಇಲ್ಲಿ ಯಾವ ಪರೋಪಕಾರಿಗಳು ಯಾವ ಸ್ವಾರ್ಥಿಗಳು ಪರೋಪಕಾರಿಗಳಲ್ಲ. ಸ್ವಾರ್ಥ ಗುಣವನ್ನು ಹೊಂದಿರುವರು ಉಪಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡು ಬೇರೆ ಬೇರೆನಾಗಿದೆ. ನಿಮಗೆ ಸುಲಭವಾದ ಉದಾಹರಣೆ ಅಂದರೆ ಯಾವ ಆಫ್ರಿಕನ್ನನು ಅಮೇರಿಕನಲ್ಲ. ಯಾವ ಆಫ್ರಿಕನ್ನನು ಅಮೇರಿಕನಲ್ಲ ಅಂದರೆ ಆಫ್ರಿಕಾ ದೇಶಕ್ಕೆ ಸಂಬಂಧಿಸಿದ ಪ್ರಜೆ ಅಮೇರಿಕಾದನ್ನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆಫ್ರಿಕನ್ನನು ಅಮೇರಿಕನಲ್ಲ ಅಂದರೆ ಆಫ್ರಿಕಾದ ಯಾವ ಪ್ರಜೆಯೂ ಅಮೇರಿಕಾ ದೇಶದವನಾಗಲಿಕ್ಕೆ ಸಾಧ್ಯ ಇಲ್ಲ. ಅಮೇರಿಕಾ ದೇಶದ ಪ್ರಜೆ ಆಫ್ರಿಕಾದವನಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎರಡು ಪ್ರತ್ಯೇಕ ದೇಶಗಳನ್ನು ಕುರಿತು ಹೇಳಿ. ಹಾಗಾಗಿ ಎರಡೂ ಸಹ ಇಲ್ಲಿ ವ್ಯಾಪ್ತ ಆಗಿದೆ. ಒಂದು ವರ್ಗವನ್ನು ಕ್ಷೇತ್ರವನ್ನು ಪೂರ್ಣವಾಗಿ ತಿಳಿಸುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡು ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತೇವೆ. ಎರಡು ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತೇವೆ. ಇನ್ನು ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಪೂರ್ಣ ವ್ಯಾಪಕ ಭಾವಾತ್ಮಕದಲ್ಲಿ ಏನಾಗುತ್ತೆ, ಎರಡು ಅವ್ಯಾಪ್ತ. ಎರಡು ಅಂದರೆ ಉದ್ದೇಶ ಪದ ವಿಧೇಯ ಪದ ಪ್ರೆಡಿಕೇಟ್ ಮತ್ತು ಸಬ್ಜೆಕ್ಟ್ ಎರಡೂ ಸಹ ಅವ್ಯಾಪ್ತವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ
ಈಗ ಉದಾಹರಣೆಗೆ ಕೆಲವು ವರ್ತಕರು ಪ್ರಾಮಾಣಿಕರು ಅಂತ ಹೇಳ್ತಾರೆ. ಕೆಲವು ಅಥವಾ ಕೆಲವು ಮಾನವರು ಪ್ರಾಮಾಣಿಕರು, ಕೆಲವು ಮಾನವರು ಅಥವಾ ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ, ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಹಾಗಾಗಿ ಇಲ್ಲಿ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕದಲ್ಲಿ ಕೆಲವು ಭಾರತೀಯರು ಅಂದರೆ ಕೆಲವೇ, ಭಾರತದಲ್ಲಿರುವ ಕೆಲವರು ಮಾತ್ರ ಕನ್ನಡಿಗರು. ಹಾಗಾಗಿ ಕೆಲವು ಭಾರತೀಯರು ಅನ್ನುವುದು ಅಪೂರ್ಣ ವ್ಯಾಪಕ. ಇಲ್ಲಿ ಭಾವಾತ್ಮಕ ಅಂದರೆ ಅವರು ಕನ್ನಡಿಗರಾಗಿದ್ದಾರೆ, ಕನ್ನಡಿಗರಾಗಿದ್ದು ಅವರು ಭಾರತೀಯರೇ ಆದರೆ ಕನ್ನಡಿಗರಾಗಿದ್ದು ಭಾರತದಲ್ಲಿರ್ಬೋದು ಅಥವಾ ಅನಿವಾಸಿ ಭಾರತೀಯ ಆಗಿರ್ಬೋದು, ಹೊರ ದೇಶದಲ್ಲೂ ಸಹ ನೆಲೆಸಿದೆ. ಹಾಗಾಗಿ ಇಲ್ಲಿ ಎರಡು ಸಹ ಅವ್ಯಾಕ್ತವನ್ನು ಹೊಂದಿದೆ. ಯಾವುದರಲ್ಲಿ? ಐತರ್ಕ ವಾಕ್ಯ. ಐತರ್ಕ ವಾಕ್ಯದಲ್ಲಿ ಎರಡು ಅವ್ಯಾಕ್ತವಾಗಿದೆ. ಎರಡು ಅಂದರೆ ಸಬ್ಜೆಕ್ಟ್ ಪ್ರೆಡಿಕೇಟ್, ಉದ್ದೇಶ ಪದ ಮತ್ತು ವಿಧೇಯ ಪದ ಎರಡು ಅವ್ಯಾಕ್ತವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ಕೊನೆಯದು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ ಓತರ್ಕ ವಾಕ್ಯ. ಓತರ್ಕ ವಾಕ್ಯದಲ್ಲಿ ಸಹಜವಾಗಿಯೇ ಎಸ್ ಅವ್ಯಾಕ್ತ ಆಗುತ್ತೆ, ಸಹಜವಾಗಿಯೇ ಎಸ್ ಅವ್ಯಾಕ್ತ ಆಗಿರುತ್ತೆ. ಕೆಲವು ಅಥವಾ ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ. ಹಲವು ಪ್ರಾಣಿಗಳು, ಹಲವು ಕೆಲವು ಅಂತ ಬರುತ್ತಿದೆ. ಆದ್ದರಿಂದ ಉದ್ದೇಶ ಪದ ಎಸ್ ಯಾವಾಗಲೂ ಅವ್ಯಾಕ್ತವಾಗುತ್ತೆ. ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಲ್ಲ, ಇಲ್ಲದಿರುವಿಕೆಯನ್ನು ನಾವು ನಿಷೇಧಾತ್ಮಕ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಎಸ್ ಅವ್ಯಾಕ್ತವಾಗಿದೆ, ಪ್ರೆಡಿಕೇಟ್ ವ್ಯಾಪ್ತವಾಗಿದೆ. ವಿಧೇಯ ಪದ ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದಿಷ್ಟನ್ನು ನಾವು ತಾರ್ಕಿಕ ವಾಕ್ಯ, ನಿರಪೇಕ್ಷ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂದರೆ ಏನು ಅಂತ ನೀವು ಇವತ್ತು ಗಮನಿಸಿದ್ದೀರಾ. ಇನ್ನೊಂದು ಸರಿ ಹೇಳ್ತೀನಿ. ಪೂರ್ಣ ವ್ಯಾಪಕ ಭಾವಾತ್ಮಕ, ಹೌದಾ? ಈ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ, ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಎಸ್ ವ್ಯಾಪ್ತವಾಗಿದೆ, ಪಿ ಅವ್ಯಾಪ್ತವಾಗಿದೆ. ಅಂದರೆ ಎ ತರ್ಕವಾಕ್ಯ, ಎನಲ್ಲಿ ಏನಾಗಿದೆ? ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ಇನ್ನು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ, ವಿಧೇಯ ಪದ, ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡು ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದ ಎರಡು ಅವ್ಯಾಪ್ತವಾಗಿವೆ, ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ಅವ್ಯಾಪ್ತವಾಗಿದೆ. ಹಾಗಾಗಿ ಇಂಟು ಮಾರ್ಕ್ ಚಿಹ್ನೆಯನ್ನು, ಸಂಕೇತವನ್ನು ಎರಡಕ್ಕೂ ಬಳಸಿದೆ. ಇನ್ನು ಕೊನೆಯದು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕದಲ್ಲಿ ಎಸ್ ಅವ್ಯಾಪ್ತ, ಪಿ ವ್ಯಾಪ್ತ. ಅಂದರೆ ಸಬ್ಜೆಕ್ಟ್ ಅವ್ಯಾಪ್ತವಾಗಿದೆ, ಪ್ರೆಡಿಕೇಟ್ ವ್ಯಾಪ್ತವಾಗಿದೆ. ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ ಅಂದರೆ ಹಲವು ಕೆಲವು ಅಂತ ಹೇಳಿ ಉದ್ದೇಶ ಪದದಲ್ಲಿ ಹೇಳೋದ್ರಿಂದ ಅದು ಸಹಜವಾಗಿಯೇ ಅವ್ಯಾಪ್ತವಾಗುತ್ತೆ. ಜಲವಾಸಿಗಳಲ್ಲ ಅಂದರೆ ಜಲವಾಸಿಗಳ ಒಂದು ಕ್ಷೇತ್ರ, ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳ ಕ್ಷೇತ್ರ ವಿಸ್ತಾರವಾಗಿದೆ, ಆದ್ದರಿಂದ ಅದು ವ್ಯಾಪ್ತವಾಗಿದೆ ಅಂತ ಹೇಳಿ. ಈಗ ಎ-ಇ-ಐ-ಓ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂದರೆ ಏನು ಅಂತ ನೀವು ಉದಾಹರಣೆಗಳ ಮೂಲಕ ಮತ್ತೊಮ್ಮೆ ಇನ್ನೊಮ್ಮೆ ನೀವು ತಿಳ್ಕೊತಾ ಹೋಗ್ತೀರಾ. ಈಗ ನಿರಪೇಕ್ಷ ತಾರ್ಕಿಕ ವಾಕ್ಯಗಳು ಅಂದರೆ ಎ-ಇ-ಐ-ಓ, ಚತುರ್ವಿಧ ವರ್ಗೀಕರಣ ಅಂತ ಸಹ ಹೇಳ್ಬೋದು. ಚತುರ್ವಿಧ ವರ್ಗೀಕರಣದಲ್ಲಿ ಪದಗಳ ವ್ಯಾಪ್ತಿ ಅಂದರೆ ಏನು ಅಂತ ನೀವು ತಿಳ್ಕೊಂಡ್ರಿ. ಪದಗಳ ವ್ಯಾಪ್ತಿ ಅಂದರೆ ಯಾವ ತರ್ಕವಾಕ್ಯಗಳಲ್ಲಿ ಒಂದು ವರ್ಗವನ್ನು ಒಂದು ತರ್ಕವಾಕ್ಯದಲ್ಲಿ ಬರುವ ಉದ್ದೇಶ ಪದ, ವಿಧೇಯ ಪದ ಎರಡು ಪದಗಳಿರುತ್ತೆ. ಆ ಎರಡು ಪದಗಳಲ್ಲಿ ಒಂದು ಪದ, ಅದು ಸಬ್ಜೆಕ್ಟ್ ಆಗಿರ್ಬೋದು, ಪ್ರೆಡಿಕೇಟ್ ಆಗಿರ್ಬೋದು, ಒಂದು ಪದ ಪೂರ್ಣವಾಗಿ ಒಂದು ವರ್ಗವನ್ನು ಆವರಿಸಿದರೆ ಅದನ್ನು ವ್ಯಾಪ್ತ ಆಗಿದೆ. ಇನ್ನು ಒಂದು ಪದ
ಕ್ಷೇತ್ರವಾಗಿ ಗುರುತಿಸ್ತೇವೆ. ವ್ಯಾಪ್ತ ಎಂದರೆ ಆ ಪದ ಒಂದು ವರ್ಗವನ್ನು, ಒಂದು ಕ್ಷೇತ್ರವನ್ನು ಪೂರ್ಣವಾಗಿ ಆವರಿಸಿರಬೇಕು. ಅವ್ಯಾಪ್ತ ಅಂದರೆ ಒಂದು ವರ್ಗದ ಹಲವು ಅಂಶಗಳನ್ನು ಮಾತ್ರ ಒಳಗೊಂಡಿದ್ರೆ ಅದನ್ನು ನಾವು ಅವ್ಯಾಪ್ತ ಅಂತೇಳಿ ಕರೀತೀವಿ. ವಿದ್ಯಾರ್ಥಿಗಳೇ, ಇದನ್ನು ನಾವು ನಿಮಗೆ ಸುಲಭವಾಗಿ ನೆನಪಿಟ್ಕೊಳ್ಳಿ ಅಂತ ಹೇಳಿ ನಿರುಪಾಧಿಕ ತರ್ಕವಾಕ್ಯಗಳ ಪದಗಳ ವ್ಯಾಪ್ತಿಯನ್ನು ನೆನಪಿನಲ್ಲಿ ಇಡಲು ನೆಮೋನಿಕಾ ಅನ್ನುವ ಒಂದು ಪದವನ್ನು ಬಳಸ್ತಾರೆ. ಗ್ರೀಕ್ ಭಾಷೆಯ ನೆಮೋನಿಕಾ ಎನ್ನುವ ಒಂದು ಪದದ ಮೂಲಕ ಅದನ್ನು ಇನ್ನೂ ಸುಲಭವಾಗಿ ನಿಮಗೆ ಅರ್ಥ ಆಗುವಂತೆ ರಚಿಸಲಿಕ್ಕೆ ಇಷ್ಟಪಡ್ತಾರೆ. ನೋಡಿ ಹೇಳೋಣ. ನೆಮೋನಿಕಾ ಪದದ ಅರ್ಥ ಏನು? ಏನು ನೆಮೋನಿಕಾ? ಪದಗಳ ವ್ಯಾಪ್ತಿಯನ್ನು ನಾನು ಮತ್ತೊಮ್ಮೆ ನಿಮಗೆ ಬಳಸ್ತೇನೆ. ಇಲ್ಲಿ ತರ್ಕವಾಕ್ಯ. ತರ್ಕವಾಕ್ಯದಲ್ಲಿ ಅಂದರೆ SAP ಅಂತ ಬರೆಯಬೇಕು. ತರ್ಕವಾಕ್ಯದಲ್ಲಿ ಅಂದರೆ AEAU ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವಾಗಲೂ ವ್ಯಾಪ್ತ ಆಗಿರುತ್ತೆ, ಪ್ರೆಡಿಕೇಟ್ ಅವ್ಯಾಪ್ತ ಆಗಿರುತ್ತೆ. ಇನ್ನು ಈ ತರ್ಕವಾಕ್ಯ, ಪ್ರತಿಯೊಂದು ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಇರುತ್ತೆ, ಪ್ರೆಡಿಕೇಟ್ ಇರುತ್ತೆ, ಉದ್ದೇಶ ಪದ ಮತ್ತು ವಿಧೇಯ ಪದ ಎರಡೂ ಇದೆ. ಈ ತರ್ಕವಾಕ್ಯದಲ್ಲಿ ಎರಡು ವ್ಯಾಪ್ತವಾಗಿರುತ್ತೆ. ಎರಡು ಅಂದರೆ ಉದ್ದೇಶ ಪದ, ವಿಧೇಯ ಪದ ಎರಡು ವ್ಯಾಪ್ತ ಆಗಿರುವುದನ್ನು ನಾವು. ಇನ್ನು ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್, ಸಬ್ಜೆಕ್ಟ್ ಅವ್ಯಾಪ್ತ, ಪ್ರೆಡಿಕೇಟ್ ಅವ್ಯಾಪ್ತ. ಓ ತರ್ಕ, ಉದ್ದೇಶ ಪದ, ವಿಧೇಯ. ಇಲ್ಲಿ ಸಹ ಉದ್ದೇಶ ಪದ ಅವ್ಯಾಪ್ತ, ಪ್ರೆಡಿಕೇಟ್ ವ್ಯಾಪ್ತ. ಅಂದರೆ SAP ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತವಾಗಿದೆ, ಪಿ ಅವ್ಯಾಪ್ತವಾಗಿದೆ. ಹೇಗೆ ಅಂತ ನಾನು ಇನ್ನೂ ಸುಲಭವಾಗಿ ವೃತ್ತಗಳ ಮೂಲಕ ನಾನು ಮುಂದೆ ಹೇಳ್ತೀನಿ. ಮೊದಲು ನೀವು ಈ AEAU ತರ್ಕವಾಕ್ಯದಲ್ಲಿ ಯಾವ ಪದ ವ್ಯಾಪ್ತ, ಯಾವ ಪದ ಅವ್ಯಾಪ್ತ ಅನ್ನೋದನ್ನು ತಿಳ್ಕೋಬೇಕು. ಹಾಗಾಗಿ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಸಬ್ಜೆಕ್ಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ತಾರೆ, ವ್ಯಾಪ್ತವಾಗಿದೆ. ಪ್ರೆಡಿಕೇಟ್ ಅವ್ಯಾಪ್ತ. ಇನ್ನು ಈ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ವ್ಯಾಪ್ತ, ಪ್ರೆಡಿಕೇಟ್ ಸಹ ವ್ಯಾಪ್ತ, ಎರಡೂ ವ್ಯಾಪ್ತ ಆಗಿದೆ, ಬೋತ್. ತರ್ಕವಾಕ್ಯದಲ್ಲಿ ಏನಾಗಿದೆ? ಸಬ್ಜೆಕ್ಟ್ ಮಾತ್ರ ವ್ಯಾಪ್ತವಾಗಿದೆ, ಡಿಸ್ಟ್ರಿಬ್ಯೂಟ್ ಆಗಿದೆ, ವ್ಯಾಪ್ತ ಆಗಿದೆ. ಈ ತರ್ಕವಾಕ್ಯದಲ್ಲಿ ಬೋತ್ ಎರಡೂ ವ್ಯಾಪ್ತ ಆಗಿದೆ. ಉದ್ದೇಶ ಪದ, ವಿಧೇಯ ಪದ, ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ವ್ಯಾಪ್ತ ಆಗಿದೆ. ತರ್ಕವಾಕ್ಯದಲ್ಲಿ ಎರಡು ವ್ಯಾಪ್ತ ಆಗಿಲ್ಲ, ನೋ, ಎರಡು ವ್ಯಾಪ್ತ ಆಗಿಲ್ಲ. ಇನ್ನು ತರ್ಕವಾಕ್ಯದಲ್ಲಿ ಅವ್ಯಾಪ್ತ, ಪಿ ವ್ಯಾಪ್ತ. ಅಂದರೆ ಪ್ರೆಡಿಕೇಟ್ ಡಿಸ್ಟ್ರಿಬ್ಯೂಟ್ ಆಗಿ ವ್ಯಾಪ್ತ ಆಗಿದೆ ಅನ್ನುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇದನ್ನು ನಾವು ನೆಮೋನಿಕಾ ಎನ್ನುವ ಪದದಿಂದ ಗುರುತಿಸ್ತಾ ಹೋಗ್ತೀವಿ. ಏನೆಂದರೆ ನೆಮೋನಿಕಾ ಅಂದರೆ ಏನು ಅಂತ ಕೇಳಿದರೆ ನೀವೀಗ ಇದನ್ನ ಹೇಳ್ಬೇಕಾಗುತ್ತೆ. ಅಂದರೆ ತರ್ಕವಾಕ್ಯ, ಫಸ್ಟ್ ತರ್ಕವಾಕ್ಯದಲ್ಲಿ ಏನಾಗಿದೆ? ವ್ಯಾಪ್ತ ಆಗಿದೆ. ನೆಮೋನಿಕಾ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ನೀವು ಇದನ್ನು ಬರಬೇಕು. ತರ್ಕವಾಕ್ಯದಲ್ಲಿ ವ್ಯಾಪ್ತ ಆಗಿದೆ, ನೆಕ್ಸ್ಟ್ ತರ್ಕವಾಕ್ಯದಲ್ಲಿ ಏನಾಯಿತು? ಉದ್ದೇಶ ಪದ, ವಿಧೇಯ ಪದ. ನೋಡಿ, ತರ್ಕವಾಕ್ಯದಲ್ಲಿ ಮಾತ್ರ ವ್ಯಾಪ್ತ ಆಗಿದೆ, ಪಿ ಅವ್ಯಾಪ್ತವಾಗಿದೆ.
ಆದರೆ ಈ ತರ್ಕವಾಕ್ಯದಲ್ಲಿ ಏನಾಗುತ್ತೆ? ಬೋತ್ ಬಿ. ಎರಡು ವ್ಯಾಪ್ತ ಆಗಿದೆ, ಎರಡು ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತೇವೆ. ಈಗ ಎ ಆಯಿತು, ಇ ಆಯಿತು. ಮೂರನೇದು ಐ. ಐ ತರ್ಕವಾಕ್ಯದಲ್ಲಿ ನೋ ಅಂದರೆ ಎರಡು ಏನಾಗಿಲ್ಲ, ವ್ಯಾಪ್ತ ಆಗಿಲ್ಲ. ಎರಡು ವ್ಯಾಪ್ತ ಆಗಿಲ್ಲ ಅನ್ನೋದಕ್ಕೆ ನೋ ಅನ್ನೋದಕ್ಕೆ ಎನ್ ಚಿಹ್ನೆಯನ್ನು ಬಳಸ್ತಾರೆ. ಇನ್ನು ಓ ತರ್ಕವಾಕ್ಯದಲ್ಲಿ ಏನಾಗಿದೆ? ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿದೆ. ಪಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿದೆ. ಇಲ್ಲ, ಅದಕ್ಕೆ ನಾನು ಈ ರೀತಿ ಇನ್ನೊಂದ್ಸರಿ ಬರೆದು ತೋರಿಸಿದ್ದೀನಿ. ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ಅಂದರೆ ಎಸ್ ಮಾತ್ರ ವ್ಯಾಪ್ತ ಆಗಿದೆ. ವ್ಯಾಪ್ತ ಆಗಿರೋದು ಮಾತ್ರ ಗುರುತಿಸೋಣ. ಇಲ್ಲಿ ಈ ತರ್ಕವಾಕ್ಯದಲ್ಲಿ ಏನಾಯಿತು? ಬೋತ್ ಎಸ್ ಮತ್ತು ಪ್ರೆಡಿಕೇಟ್ ಎರಡು ವ್ಯಾಪ್ತ ಆಗಿದೆ. ಐ ತರ್ಕವಾಕ್ಯದಲ್ಲಿ ಎರಡು ಅವ್ಯಾಪ್ತ, ನೋ ಎರಡು ವ್ಯಾಪ್ತ ಆಗಿಲ್ಲ. ಇನ್ನು ಓ ತರ್ಕವಾಕ್ಯದಲ್ಲಿ ಎಸ್ ಅವ್ಯಾಪ್ತ, ಪಿ ಮಾತ್ರ ಏನಾಗಿದೆ? ಡಿಸ್ಟ್ರಿಬ್ಯೂಟ್ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ, ಅಥವಾ ಅದನ್ನು ವ್ಯಾಪ್ತ ಆಗಿರುವುದನ್ನು ನೋಡ್ತೀವಿ. ಇದನ್ನು ನೆಮೋನಿಕಾ ಅಂತ ಕರೀತಾರೆ. ನಿಮ್ಗೆ ಇನ್ನೊಂದ್ಸರಿ ಇದನ್ನು ಹೇಳಿಬಿಡ್ತೇನೆ. ನೆಮೋನಿಕಾ ಅಂದರೆ ನಿಮಗೆ ಬರೀಬೋದು. ಏನು? ಎಸ್ ಎ ಪಿ. ಇಲ್ಲಿ ಎ ಇ ಐ ಓ ತರ್ಕವಾಕ್ಯಗಳು ನೀವು ಮೊದಲು ಗಮನಿಸಬೇಕಲ್ವಾ? ಎಸ್ ಎ ಪಿನಲ್ಲಿ ಅಂದರೆ ಎ ತರ್ಕವಾಕ್ಯ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಯಾವಾಗಲೂ ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ ಆಗಿರುತ್ತೆ. ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ ಆಗಿದೆ. ಈ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಬೋತ್ ಅಂತ ಹೇಳ್ತೀವಿ. ಅಂದರೆ ಎರಡು ವ್ಯಾಪ್ತ ಆಗಿರುತ್ತೆ. ಐ ತರ್ಕವಾಕ್ಯದಲ್ಲಿ ಎರಡು ಅವ್ಯಾಪ್ತವಾಗಿರುತ್ತೆ. ಐ ಅಂದರೆ ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಐ ತರ್ಕವಾಕ್ಯದಲ್ಲಿ ಎರಡು ನೋ ಅಂದರೆ ಎರಡು ವ್ಯಾಪ್ತ ಆಗಿರುವುದಿಲ್ಲ. ಓ ತರ್ಕವಾಕ್ಯ, ಓ ಅಂದ್ರೇನು? ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿರುತ್ತೆ, ವಿಧೇಯ ಪದ ಮಾತ್ರ ವ್ಯಾಪ್ತ ಆಗಿರುತ್ತೆ. ಇದನ್ನು ನೆಮೋನಿಕಾ ಎನ್ನುವ ಗ್ರೀಕ್ ಪದದಿಂದ ಕರೀತಾರೆ. ನೆನಪಿಟ್ಕೊಳ್ಳಿಕ್ಕೆ ಏನಲ್ಲಿ ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ, ಈ ತರ್ಕವಾಕ್ಯದಲ್ಲಿ ಬೋತ್ ಎರಡು ವ್ಯಾಪ್ತ, ಐ ತರ್ಕವಾಕ್ಯದಲ್ಲಿ ಎನ್ ಅಂದರೆ ಎರಡು ಅವ್ಯಾಪ್ತವಾಗಿರುತ್ತೆ, ನೋ. ಓ ತರ್ಕವಾಕ್ಯದಲ್ಲಿ ಪಿ ಅಂದರೆ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇದನ್ನು ನಿಮಗೆ ಇನ್ನೊಂದ್ಸರಿ ವಾಕ್ಯಗಳಲ್ಲೇ ಹೇಳೋದಿದ್ರೆ, ಎ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಅಂದರೆ ಎಸ್ ವ್ಯಾಪ್ತಿ ಆಗುತ್ತೆ. ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತಿ ಆಗುತ್ತೆ. ಈ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳು ಎರಡೂ ಬೋತ್ ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಐ ತರ್ಕವಾಕ್ಯದಲ್ಲಿ ಯಾವ ಪದಗಳು ವ್ಯಾಪ್ತಿ ಆಗಿಲ್ಲ, ಯಾವ ಪದಗಳು ವ್ಯಾಪ್ತಿ ಆಗಿಲ್ಲ ನೋ, ಅಂದರೆ ಎರಡೂ ಪದಗಳು ಅವ್ಯಾಪ್ತಿ ಆಗಿಲ್ಲ. ಯಾವುದರಲ್ಲಿ? ಐ ತರ್ಕವಾಕ್ಯದಲ್ಲಿ ನೋ ಅಂದರೆ ಯಾವುದು ವ್ಯಾಪ್ತ ಆಗಿಲ್ಲ. ಓ ತರ್ಕವಾಕ್ಯದಲ್ಲಿ ವಿಧೇಯ ಪದ ಮಾತ್ರ ವ್ಯಾಪ್ತವಾಗಿದೆ. ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿದೆ, ವಿಧೇಯ ಪದ ಮಾತ್ರ ವ್ಯಾಪ್ತ ಆಗಿದೆ. ಇದನ್ನು ನಾವೇನಂತ ಕರಿತೀವಿ? ನೆಮೋನಿಕಾ. ಎ ಎಸ್ ಇ ಬಿ ಐ ಎನ್ ಒ ಪಿ ಅಂಥೇಳಿ ಕರಿತಾ ಬರ್ತೀವಿ. ಅಂದರೆ ಎ ತರ್ಕವಾಕ್ಯದಲ್ಲಿ ಎಸ್, ಈ ತರ್ಕವಾಕ್ಯದಲ್ಲಿ ಬೋತ್. ಎ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಮಾತ್ರ ವ್ಯಾಪ್ತ ಆಗಿರುತ್ತೆ, ಈ ತರ್ಕವಾಕ್ಯದಲ್ಲಿ ಎರಡೂ ವ್ಯಾಪ್ತ ಆಗಿರುತ್ತೆ. ಐ ತರ್ಕವಾಕ್ಯದಲ್ಲಿ ಎರಡೂ ಆಗಿರಲ್ಲ, ನೋ. ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿರುತ್ತೆ. ಇದನ್ನು ನಿಮ್ಗೆ ಇನ್ನೊಂದು ಸರಿ ಬರೆಯೋದಾದರೆ ಎಸ್ ಎ ಪಿನಲ್ಲಿ ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ಎಸ್ ಇ ಪಿ ತರ್ಕವಾಕ್ಯದಲ್ಲೇನು? ಎಸ್ ಮತ್ತು ಪಿ ಎರಡು ವ್ಯಾಪ್ತ. ಎಸ್ ಐ ಪಿ ನಲ್ಲಿ ಏನಾಗುತ್ತೆ? ಎರಡು
ಅವ್ಯಾಪ್ತ. ನೆಕ್ಸ್ಟ್ ಎಸ್ ಒ ಪಿ. ಎಸ್ ಒ ಪಿನಲ್ಲಿ ಎಸ್ ಅವ್ಯಾಪ್ತ, ಪಿ ಮಾತ್ರ ವ್ಯಾಪ್ತ. ಹೌದಾ? ಹೀಗಾಗಿ ನೋಡಿ, ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತಿ, ಪಿ ಅವ್ಯಾಪ್ತ. ಈ ತರ್ಕವಾಕ್ಯದಲ್ಲಿ ಎಸ್ ಮತ್ತು ಪಿ ಎರಡು ವ್ಯಾಪ್ತ. ಐ ತರ್ಕವಾಕ್ಯದಲ್ಲಿ ಎರಡು ಅವ್ಯಾಪ್ತ. ಓ ತರ್ಕವಾಕ್ಯದಲ್ಲಿ ಎಸ್ ಮತ್ತು ಪಿ, ಇದರಲ್ಲಿ ಎಸ್ ಅವ್ಯಾಪ್ತ, ಪಿ ವ್ಯಾಪ್ತ. ಇದನ್ನು ನಾವು ನಮೂನಿಕಾ ಎನ್ನುವ ಪದದಿಂದ ನೀವು ಈಗ ನಿಮಗೆ ವಿದ್ಯಾರ್ಥಿಗಳೇ ಪದಗಳ ವ್ಯಾಪ್ತಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಯಾವ ಪದಗಳು? ನಿರಪೇಕ್ಷ ತರ್ಕವಾಕ್ಯಗಳ ಚತುರ್ವಿಧ ವರ್ಗೀಕರಣದಲ್ಲಿ ಬರ್ತಕ್ಕಂತಹ ಎಇಐಒ ವಾಕ್ಯ. ಎಇಐಒ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂದರೆ ಏನು ಅಂತೇಳಿ ಗೊತ್ತಾಯಿತು. ಇನ್ನು ಮುಂದೆ ನಿಮಗೆ ವೃತ್ತಗಳ ಮೂಲಕ ನಿಮಗೆ ಯೂಲರನ ವೃತ್ತಗಳು ಅಂತ ಯೂಲರನ ವೃತ್ತಗಳು ಅಂತ ಬರುತ್ತೆ. ಪದಗಳ ವ್ಯಾಪ್ತಿ ಅಂದರೆ ಏನು ಅಂಥೇಳಿ ಈಗ ತಿಳಿಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಏನು ಯೂಲರ್ನ ವೃತ್ತಗಳು ಅಂತ ಹೇಳಿದರು? ಯೂಲರ್ನ ವೃತ್ತಗಳನ್ನು ಅಂದರೆ ಇಲ್ಲಿ ನಿಮಗೆ ಯೂಲರ್ ಎನ್ನುವ ಒಬ್ಬ ತರ್ಕಶಾಸ್ತ್ರಜ್ಞ, ಅವನು ಗಣಿತಶಾಸ್ತ್ರಜ್ಞನೂ ಆಗಿರ್ತಾನೆ. ನಿರಪೇಕ್ಷ ತರ್ಕವಾಕ್ಯಗಳ ಪದಗಳ ವ್ಯಾಪ್ತಿಯನ್ನು ಪ್ರಖ್ಯಾತ ಗಣಿತ ಮತ್ತು ತರ್ಕಶಾಸ್ತ್ರ ಗಣಿತಜ್ಞ ಆಗಿದ್ದವನು, ಅವನ ಹೆಸರು ಯೂಲರ್. ಜರ್ಮನ್ ದೇಶದ ಯೂಲರನ್ನು ಈ ವೃತ್ತಗಳ ಮೂಲಕ ಪದಗಳ ವ್ಯಾಪ್ತಿಯನ್ನು ಬಹಳ ಸುಲಭವಾಗಿ ತಿಳಿಸಿದ್ದಾನೆ. ಆ ವೃತ್ತಗಳ ಮೂಲಕ ಯಾವುದು ವ್ಯಾಪ್ತಿ ಯಾವುದು ಅವ್ಯಾಪ್ತಿ ಅಂತ ಹೇಳಿ ನೀವು ತಿಳಿಬಹುದು. ಈಗ ಮೊದಲನೇದು ನಿಮಗೆ ಎ ತರ್ಕವಾಕ್ಯ. ನಿಮಗೆ ಗೊತ್ತಿದೆ, ಪೂರ್ಣ ವ್ಯಾಪಕ ಭಾವಾತ್ಮಕ. ಈ ಪೂರ್ಣ ವ್ಯಾಪಕ ಭಾವಾತ್ಮಕವನ್ನು ಇಲ್ಲಿ ಏನು ಹೇಳ್ತೀನಿ ನಾನು, ಒಂದು ದೊಡ್ಡ ವೃತ್ತ ಹಾಕಬೇಕು, ಮತ್ತೊಂದು ಸಣ್ಣ ವೃತ್ತ ಹಾಕಬೇಕು. ಎಸ್ ಮತ್ತು ಪಿ ಅಂತ ಹೆಸರು ಕೊಡ್ತಾನೆ. ನೀವು ಎಸ್ ಎ ಪಿ ಅಂತ ಬರೀಬೇಕು. ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ಇದಕ್ಕೆ ಉದಾಹರಣೆ ನೀವು ಹೇಳೋದಾದ್ರೆ ಎಲ್ಲ ಮಾನವರು ಮರ್ತ್ಯರು. ಎಲ್ಲ ಮಾನವರು ಮರ್ತ್ಯರು ಅನ್ನೋದು, ಈ ಎಲ್ಲ ಮಾನವರು ಉದ್ದೇಶ ಪದ. ಮಾನವರು ಅನ್ನುವುದು ಉದ್ದೇಶ ಪದ, ಮರ್ತ್ಯರು ಅನ್ನೋದು ವಿಧೇಯ ಪದ. ಎಲ್ಲ ಮಾನವರು ಅಂತ ಬರೋದ್ರಿಂದ ಅಂದರೆ ಇಡೀ ಮಾನವ ಜನಾಂಗವನ್ನೇ ಕುರಿತು ಹೇಳೋದ್ರಿಂದ ಈ ದೊಡ್ಡ ವೃತ್ತವನ್ನು ನಾವು ಎಲ್ಲ ಮಾನವರು ಮರ್ತ್ಯರು, ಇಡೀ ಮಾನವರು, ಒಂದು ಇಡೀ ಮಾನವ ಜನಾಂಗವನ್ನು ನಾವು ಎಸ್ ಅಂತ ಹೇಳ್ತೇವೆ. ಮರ್ತ್ಯರು ಅನ್ನುವುದು ಮಾನವರು ಮಾತ್ರ ಅಲ್ಲದೆ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಜೀವರಾಶಿಗಳು ಹುಟ್ಟಿದ ಮೇಲೆ ಸಾಯ್ತವೆ. ಹೌದಾ? ಮರ್ತ್ಯ ಗುಣ ಅದರಲ್ಲಿ ಇರೋದ್ರಿಂದ ಇದನ್ನು ನಾವು ಅವ್ಯಾಪ್ತ ಅಂತ ಹೇಳಿ. ಅಂದರೆ ಮಾನವರ ಕ್ಷೇತ್ರಕ್ಕಿಂತ ಮರ್ತ್ಯರ ಕ್ಷೇತ್ರ ವಿಸ್ತಾರವಾಗಿದೆ. ಇಲ್ಲಿ ಎಲ್ಲ ಮಾನವರು ಅನ್ನೋದು ಇಡೀ ಮಾನವ ಜನಾಂಗವನ್ನು ಕುರಿತು ಹೇಳೋದ್ರಿಂದ ಅದು ಇಡೀ ಗುಂಪನ್ನು ಹೇಳ್ತಾರೆ, ವ್ಯಾಪ್ತ ಆಗಿದೆ. ಆದರೆ ಮರ್ತ್ಯರು ಮಾನವರು ಮಾತ್ರ ಅಲ್ಲ, ಪಕ್ಷಿಗಳು, ಪ್ರಾಣಿಗಳು, ಸಸ್ಯಗಳು, ಬೇಕಾದಷ್ಟು ಜೀವರಾಶಿಗಳು ಹುಟ್ಟಿದ ಮೇಲೆ ಸಾಯುತ್ತೆ. ಹಾಗಾಗಿ ಮರ್ತ್ಯರು ಅನ್ನುವ ಪದ ಇಲ್ಲಿ ಅವ್ಯಾಪ್ತ ಆಗಿದೆ. ಯಾವುದರಲ್ಲಿ? ಎ ತರ್ಕವಾಕ್ಯದಲ್ಲಿ. ಇನ್ನು ಈ ತರ್ಕವಾಕ್ಯ ಬರೋಣ. ಈ ತರ್ಕವಾಕ್ಯ ಅಂದರೆ ಎಸ್ ಇ ಪಿ ಅಂದರೆ ಪೂರ್ಣ ವ್ಯಾಪಕ ನಿಷೇಧ.
ಯಾವ ಆಫ್ರಿಕನ್ನನು ಅಮೇರಿಕನ್ನಲ್ಲ. ಯಾವ ಆಫ್ರಿಕನ್ನನು ಅಮೇರಿಕನ್ನಲ್ಲ. ಅಮೇರಿಕನ್ನಲ್ಲ. ಈ ಕಡೆ ಬಂದಿದ್ದೇನೆ, ನಿಮಗೆ ಸರಿಯಾಗಿ ಕಾಣಿಸಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ ಇದು SVP ಯಾವ ಆಫ್ರಿಕನ್ ಅನ್ನೋದು ಆಫ್ರಿಕನ್ ಅನ್ನೋದು ಸಬ್ಜೆಕ್ಟು, ಅಮೇರಿಕನ್ ಅನ್ನೋದು ಪ್ರೆಡಿಕೇಟ್. ಇಲ್ಲಿ ಎಸ್ ವ್ಯಾಪ್ತ, ಪಿ ಸಹ ವ್ಯಾಪ್ತ ಆಗುತ್ತೆ. ಯಾವ ಆಫ್ರಿಕನ್ನನು ಅಮೇರಿಕನ್ನಲ್ಲ ಅಂದರೆ ಎರಡೂ ದೇಶದ ಅಂದರೆ ಎರಡು ವರ್ಗವನ್ನ ಪೂರ್ಣವಾಗಿ ಇಲ್ಲಿ ಬೇರ್ಪಡಿಸುತ್ತೆ. ಆಫ್ರಿಕಾದವನು ಅಮೇರಿಕಾದವನಾಗಕ್ಕೆ ಸಾಧ್ಯ ಇಲ್ಲ, ಅಮೇರಿಕಾದವನು ಆಫ್ರಿಕಾದವನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎರಡು ಪ್ರತ್ಯೇಕ ಗುಂಪುಗಳನ್ನು ಇಲ್ಲಿ ತಿಳಿಸುತ್ತೆ, ಪ್ರತ್ಯೇಕ ಕ್ಷೇತ್ರವನ್ನು, ವರ್ಗವನ್ನು ಇಲ್ಲಿ ಸೂಚಿಸುತ್ತೆ. ಆದ್ದರಿಂದ ಈ ತರ್ಕವಾಕ್ಯದಲ್ಲಿ ಈ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡೂ ವ್ಯಾಪ್ತ ಆಗಿದೆ. ಅಂದರೆ ಅದನ್ನು ಎರಡು ಸಂಪೂರ್ಣ ಪ್ರತ್ಯೇಕ ವೃತ್ತಗಳಲ್ಲಿ ತಿಳಿಸಿದ್ದಾರೆ. ಒಂದು ಸಬ್ಜೆಕ್ಟ್ ಮತ್ತೊಂದು ಪ್ರೆಡಿಕೇಟ್. SEP ತರ್ಕವಾಕ್ಯದಲ್ಲಿ ಏನಾಯಿತು? SEP ಎಸ್ ವ್ಯಾಪ್ತ, ಪಿ ವ್ಯಾಪ್ತ. ಅಮೇರಿಕಾ ವರ್ಗನೇ ಬೇರೆ, ಆಫ್ರಿಕಾ ದೇಶನೇ ಬೇರೆ. ಆಫ್ರಿಕಾ ದೇಶದವನು ಅಮೇರಿಕದನ್ನಾಗಕ್ಕಾಗಲ್ಲ, ಅಮೇರಿಕದವನು. ಹಾಗಾಗಿ ಎರಡು ಪ್ರತ್ಯೇಕವಾಗಿ ಇಲ್ಲಿ ಹೇಳುವುದನ್ನು ನೋಡ್ಬೋದು. ಯಾವ ಆಫ್ರಿಕನ್ನನು ಅಮೇರಿಕನಲ್ಲ. ಇಲ್ಲಿ ಉದ್ದೇಶ ಪದ, ವಿಧೇಯ ಪದಗಳು ಎರಡೂ ಅನ್ಯೋನ್ಯ ಪರಿಷ್ಕೃತವಾಗುವ ಕ್ಷೇತ್ರವನ್ನು ಸೂಚಿಸುತ್ತವೆ. ಆಫ್ರಿಕಾ ವರ್ಗಕ್ಕೆ ಸೇರಿದವನು ಅಮೇರಿಕನಲ್ಲ, ಹಾಗೆಯೇ ಅಮೇರಿಕಾ ವರ್ಗಕ್ಕೆ ಸೇರಿದವನು ಆಫ್ರಿಕನಲ್ಲ. ಅಂದರೆ ಇಲ್ಲೇನಾಗಿದೆ, ಎರಡೂ ಪದಗಳು ವ್ಯಾಪ್ತವಾಗಿವೆ. ಇದನ್ನು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ಉದ್ದೇಶ ಪದ, ವಿಧೇಯ ಪದಗಳು ಎರಡೂ ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತೇವೆ. ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ವ್ಯಾಪ್ತ ಆಗಿದೆ ಅನ್ನುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ಮೂರನೇದು ಇವೆಲ್ಲ ವೃತ್ತಗಳಲ್ಲಿ ನಾವು ನೋಡೋದು ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಪೂರ್ಣ ವ್ಯಾಪಕ ಭಾವಾತ್ಮಕ. ಇಲ್ಲೇನಾಗುತ್ತೆ, ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂತ ತಕ್ಷಣ ನಿಮಗೆ SIP ನಲ್ಲಿ ಎಸ್ ಅವ್ಯಾಪ್ತ, ಪಿ ಅವ್ಯಾಪ್ತ. ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದಲ್ಲಿ ಇಲ್ಲೇನಾಗುತ್ತೆ, ಉದ್ದೇಶ ಪದದ ಒಂದು ಭಾಗವನ್ನು ವಿಧೇಯ ಪದದ ಒಂದು ಭಾಗದಲ್ಲಿ ಸೇರಿಸಲಾಗಿದೆ. ಉದ್ದೇಶ ಪದದ ಒಂದು ಭಾಗವನ್ನು ವಿಧೇಯ ಪದದ ಒಂದು ಭಾಗದಲ್ಲಿ ಸೇರಿಸಲಾಗಿದೆ. ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಇಲ್ಲಿ ಉದ್ದೇಶ ಪದ, ವಿಧೇಯ ಪದ ಎರಡು ಸಹ ಇಲ್ಲಿ ಉದ್ದೇಶ ಪದವಾಗಲಿ ವಿಧೇಯ ಪದವಾಗಲಿ ತಮ್ಮ ಕ್ಷೇತ್ರವನ್ನು, ವರ್ಗವನ್ನು ಪೂರ್ಣವಾಗಿ ಆವರಿಸುವುದಿಲ್ಲ. ಭಾರತೀಯರೆಲ್ಲರೂ ಕನ್ನಡಿಗರಲ್ಲ. ಅಂದರೆ ಭಾರತೀಯ ವರ್ಗ ಅಪೂರ್ಣವಾಗಿ, ಆಂಶಿಕವಾಗಿ ಮಾತ್ರ ಸೂಚಿತವಾಗಿದೆ. ಹಾಗೆಯೇ ಕನ್ನಡಿಗರಾದವರು ಭಾರತ ದೇಶದಲ್ಲಿ ಇಲ್ಲದೆಯೂ ಇರಬಹುದು. ಇಲ್ಲಿ ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ ಅಂತ ಹೇಳಿದರೆ
ಇಲ್ಲಿ ಹಲವು ಭಾರತೀಯರು ಅನ್ನೋದು ಸಬ್ಜೆಕ್ಟ್, ಕನ್ನಡಿಗರಾಗಿದ್ದಾರೆ ಪ್ರೆಡಿಕೇಟ್. ಹಲವು ಅಂದರೆ ಭಾರತದಲ್ಲಿರುವ ಕೆಲವರು ಮಾತ್ರ ಕನ್ನಡಿಗರು, ಎಲ್ಲರೂ ಕನ್ನಡ ಮಾತಾಡಲ್ಲ, ಹೌದಾ? ಹಾಗಾಗಿ ಹಲವು ಭಾರತೀಯರು ಅನ್ನೋದು ಕೆಲವೇ ಭಾರತೀಯರನ್ನ ಹೇಳ್ತಿರೋದ್ರಿಂದ ಇದು ಅವ್ಯಾಪ್ತ, ಸಬ್ಜೆಕ್ಟು ಅವ್ಯಾಪ್ತ. ಇನ್ನು ಕನ್ನಡಿಗರಾಗಿದ್ದಾರೆ, ಕನ್ನಡಿಗರು ಭಾರತದಲ್ಲಿ ಇರಬಹುದು ಅಥವಾ ಹೊರ ದೇಶದಲ್ಲಿ ನೆಲೆಸಿರ್ಬೋದು, ಅಮೆರಿಕದಲ್ಲಿ, ಇಂಗ್ಲೆಂಡಲ್ಲಿ, ಬೇರೆ ಬೇರೆ ದೇಶದಲ್ಲಿ ನೆಲೆಸಿರುವ ಭಾರತೀಯರನ್ನ ನಾವು ಅನಿವಾಸಿ ಭಾರತೀಯರು, ಬೇರೆ ದೇಶದಲ್ಲಿ ನೆಲೆಸಿರ್ಬೋದು. ಹಾಗಾಗಿ ಇದು ಸಹ ಅವ್ಯಾಪ್ತ, ಅಂದರೆ ಪ್ರೆಡಿಕೇಟ್ ಸಹ, ವಿಧೇಯ ಪದ ಕನ್ನಡಿಗರಾಗಿದ್ದಾರೆ ಸಹ ಇಲ್ಲಿ ಅವ್ಯಾಪ್ತ ಆಗಿದೆ. ಹಾಗಾಗಿ ಈ SIP ತತ್ವವಾಕ್ಯದಲ್ಲಿ ಎಸ್ ಅವ್ಯಾಪ್ತ, ಪಿ ಸಹ ಅವ್ಯಾಪ್ತ. ಇದನ್ನು ವೃತ್ತಗಳಲ್ಲಿ ಹೇಗೆ ಸೂಚಿಸಬಹುದು ನಾವು ಅಂತ ಹೇಳಿದ್ರೆ, ಎರಡು ವೃತ್ತಗಳು ಒಂದನ್ನೊಂದು ಒಳಗೊಂಡಿದೆ. ಇದು ಉದ್ದೇಶ ಪದ, ಈ ರೀತಿ ನಿಮಗೆ ವೃತ್ತ ಹಾಕುತ್ತಾರೆ. ಎರಡು ವೃತ್ತಗಳು ಏನಾಗಿದೆ ಇಲ್ಲಿ ಸಣ್ಣದು ಬರೀತೀವಿ, ನಿಮಗೆ ಅಲ್ಲಿ ಕಾಣಿಸಲ್ಲ ಅಂದರೆ ನೋಡಿ. ಹಲವು ಭಾರತೀಯರು ಕನ್ನಡಿಗರು, ಅಂದರೆ ಕನ್ನಡಿಗರು ಭಾರತದಲ್ಲಿದ್ದಾರೆ ತಾನೆ, ಹಾಗಾಗಿ ಇಲ್ಲಿ ಒಂದನ್ನೊಂದು ಒಳಗೊಂಡಿದೆ ಎರಡು ವೃತ್ತ. ಹಾಗಾಗಿ ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ ಅನ್ನುವ ಈ ಅಪೂರ್ಣ ವ್ಯಾಪಕ ಭಾವಾತ್ಮಕ ತತ್ವವಾಕ್ಯ ಏನಿದೆ SIP-ನಲ್ಲಿ ಎಸ್ ಅವ್ಯಾಪ್ತ, ಪಿ ಸಹ ಅವ್ಯಾಪ್ತ. ಇಲ್ಲಿ ಹಲವು ಭಾರತೀಯರು ಅಂದರೆ ಕೆಲವೇ ಭಾರತೀಯರು ಕನ್ನಡಿಗರಾಗಿದ್ದಾರೆ, ಕೆಲವು ಅಂತ ಹೇಳೋದ್ರಿಂದ ಇದು ಅವ್ಯಾಪ್ತ. ಕನ್ನಡಿಗರಾಗಿದ್ದವರು ಬೇರೆ ದೇಶದಲ್ಲಿ ಇರಬಹುದು. ಇದನ್ನು ನಾವು ವ್ಯಾಪ್ತ, ಅವ್ಯಾಪ್ತ, ಎರಡು ಅವ್ಯಾಪ್ತ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು ಕೊನೆಯ ತತ್ವವಾಕ್ಯ ಎನ್ನುವ ತತ್ವವಾಕ್ಯದಲ್ಲಿ ಓ ತತ್ವವಾಕ್ಯಕ್ಕೆ ಬರುವ. ಓ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕು? ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತತ್ವವಾಕ್ಯದಲ್ಲಿ ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ. ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ ಅಂದರೆ ಉದ್ದೇಶ ಪದ ಯಾವಾಗಲೂ ಅವ್ಯಾಪ್ತ. ಇಲ್ಲಿ ಓ ತತ್ವವಾಕ್ಯ SOP, SO ತತ್ವವಾಕ್ಯದಲ್ಲಿ ಎಸ್ ಯಾವಾಗಲೂ ಅವ್ಯಾಪ್ತ, ಪಿ ವ್ಯಾಪ್ತ, ಪ್ರೆಡಿಕೇಟ್ ವ್ಯಾಪ್ತ ಆಗಿದೆ. ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ. ಹಲವು ಪ್ರಾಣಿಗಳು ಅನ್ನೋದು ಸಬ್ಜೆಕ್ಟು, ಯಾವುದು? ಇದನ್ನ ಉದ್ದೇಶ ಪದ ಅಂತಾರೆ, ಪ್ರೆಡಿಕೇಟ್ ವಿಧೇಯ ಪದ. ಇಲ್ಲಿ ಹಲವು ಪ್ರಾಣಿ ಅಂತ ಹೇಳಿರೋದ್ರಿಂದ ಇದು ಉದ್ದೇಶ ಪದ ಅವ್ಯಾಪ್ತ ಆಗುತ್ತೆ, ಪ್ರೆಡಿಕೇಟ್ ವ್ಯಾಪ್ತ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಈ ವಾಕ್ಯದಲ್ಲಿ ಪ್ರಾಣಿಗಳ ಕ್ಷೇತ್ರದಲ್ಲಿ ಹಲವನ್ನೇ ಉದ್ದೇಶ ಪದ ಹೇಳುವುದರಿಂದ ಸ್ವಾಭಾವಿಕವಾಗಿಯೇ ಈ ಪದ ಅವ್ಯಾಪ್ತವಾಗಿದೆ. ಆದರೆ ವಿಧೇಯ ಪದವು ಜಲವಾಸಿಗಳ ಸಮಸ್ತ ಕ್ಷೇತ್ರವನ್ನು ಗಮನಿಸಿ. ವಿಧೇಯ ಪದ ಜಲವಾಸಿಗಳು ಅಂದರೆ ನೀರಿನಲ್ಲಿ ವಾಸ ಮಾಡುವ ಅನೇಕ ಪ್ರಾಣಿಗಳನ್ನು ನಾವು ನೋಡ್ತೇವೆ. ಅಂದರೆ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳ ಕ್ಷೇತ್ರ ಒಂದು ದೊಡ್ಡದಾಗಿದೆ, ಆದ್ದರಿಂದ ಅದನ್ನು ವ್ಯಾಪ್ತವಾಗಿದೆ ಅಂತ ಹೇಳ್ತೇವೆ. ಅದು ಸಮಗ್ರ ಕ್ಷೇತ್ರವನ್ನು ಅದು ಹೇಳುತ್ತೆ. ಹಾಗಾಗಿ ಇಲ್ಲಿ ಈ ವಾಕ್ಯದಲ್ಲಿ ಪ್ರಾಣಿಗಳ ಕ್ಷೇತ್ರದಲ್ಲಿ ಹಲವು ಪ್ರಾಣಿಗಳು ಅಂತ ಹೇಳ್ತಿರೋದ್ರಿಂದ ಇಲ್ಲಿ ಪ್ರಾಣಿಗಳ ಕ್ಷೇತ್ರದಲ್ಲಿ ಹಲವನ್ನೇ ಉದ್ದೇಶ ಪದ ಹೇಳುವುದರಿಂದ ಸ್ವಾಭಾವಿಕವಾಗಿ ಈ ಉದ್ದೇಶ ಪದ ಹಲವು ಪ್ರಾಣಿಗಳು ಅನ್ನುವುದು ಅವ್ಯಾಕ್ತವಾಗಿದೆ. ಹಲವು, ಕೆಲವು ಅಂತ ಹೇಳ್ತಾರೆ. ಆದರೆ ವಿಧೇಯ ಪದ ಜಲವಾಸಿಗಳ ಸಮಸ್ತ ಕ್ಷೇತ್ರವನ್ನು ಗಮನಿಸಿ ಹಲವು ಪ್ರಾಣಿಗಳು ಆ ಕ್ಷೇತ್ರದಿಂದ ಹೊರಗೆ ಇವೆ. ಆದ್ದರಿಂದ ಏನಾಗಿದೆ? ವಿಧೇಯ ಪದ ವ್ಯಾಪ್ತ ಆಗಿದೆ. ಅಂದರೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಓನಲ್ಲಿ ಉದ್ದೇಶ ಪದ ಅವ್ಯಾಪ್ತಿಯಾಗಿದೆ, ವಿಧೇಯ ಪದ
ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯ. ಓ ತರ್ಕವಾಕ್ಯವನ್ನು ನಾವು ಯೂಲರ್ನ ವೃತ್ತಗಳ ಮೂಲಕ ಹೇಗೆ ಸೂಚಿಸಬಹುದು ಅಂದರೆ, ಎರಡು ದೊಡ್ಡ ವೃತ್ತಗಳನ್ನು ಹಾಕಿ ಈ ವೃತ್ತವನ್ನು ಪೂರ್ಣವಾಗಿ ನಾವು ಬ್ಲಾಕ್ ಮಾಡಬೇಕು. ಇದನ್ನು ಪೂರ್ಣವಾಗಿ ಬ್ಲಾಕ್ ಮಾಡಬೇಕು. ಎಸ್ ಮತ್ತು ಪಿ ಅಂದರೆ ಈ ಎಸ್ ಒ ಪಿ ತರ್ಕವಾಕ್ಯದಲ್ಲಿ ಏನಾಯಿತು? ಎಸ್ ಅವ್ಯಾಪ್ತ, ಪಿ ವ್ಯಾಪ್ತ. ಇದು ಯೂಲರ್ನ ವೃತ್ತಗಳ ಮೂಲಕ ಪದಗಳ ವ್ಯಾಪ್ತಿ ಅಂದರೆ ಏನು ಅಂತ ನೀವು ಈ ದಿನ ಗಮನಿಸಿದ್ದೀರಾ ವಿದ್ಯಾರ್ಥಿಗಳೇ. ನಿಮಗೆ ಈ ದಿನ ಮುಖ್ಯವಾಗಿ ಪದಗಳ ವ್ಯಾಪ್ತಿ, ಎ ಒ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ಮತ್ತು ಆ ಪದಗಳ ವ್ಯಾಪ್ತಿಯನ್ನು ಗ್ರೀಕ್ ಭಾಷೆಯ ನೊಮೇನಿಕ ಎನ್ನುವ ಪದದ ಮೂಲಕ ಎಸ್ ಅಂದರೆ ಎ ಒ ವಾಕ್ಯಗಳಲ್ಲಿ ಯಾವುದು ವ್ಯಾಪ್ತ ಯಾವುದು ಅವ್ಯಾಪ್ತ ಅನ್ನೋದನ್ನು ಕಲ್ತಿದ್ದೀರಾ. ಯೂಲರ್